ಹಾ ನಮಸ್ಕಾರ. ಇವತ್ತು ಶ್ರೀಕೃಷ್ಣನ ಒಂದು ಮುಖ್ಯವಾದ ಕಥೆ ನೋಡೋಣ. ಸ್ಯಮಂತಕಮಣಿಯ ಕಥೆ ಅಂತ. ಅದಕ್ಕೆ ಮುಂಚೆ ಒಂದು ಎರಡು ಮೂರು ಚಿಕ್ಕ ಚಿಕ್ಕ ವಿಷಯಗಳು ಹೇಳ್ತೀನಿ. ಈಗ ಕೃಷ್ಣ ಕಂಸನನ್ನ ಕೊಂದ ಅಂತ ನೆನ್ನೆ ಹೇಳಿದೆ ಅಲ್ವಾ. ಆ ಕಂಸನನ್ನ ಕೊಂದ ಮೇಲೆ ಅವನಿಗೆ ಇದ್ದಂಥ ಇಬ್ರು ಪತ್ನಿಯರು, ಒಬ್ಳು ಅಸ್ತಿ ಅಂತ ಮತ್ತೆ ಒಬ್ಳು ಪ್ರಾಪ್ತಿ ಅಂತ. ಇವರಿಬ್ರು ಜರಾಸಂಧ ಅನ್ನೋ ರಾಜನ ಮಕ್ಕಳು. ಜರಾಸಂಧ ಮಗಧ ದೇಶದ ರಾಜ. ಮಗಧ ಅಂದ್ರೆ ಇವತ್ತಿನ ಬಿಹಾರ ಅಂತ, ಅಲ್ಲಿನ ರಾಜ. ಆ ಜರಾಸಂಧನ ಮಕ್ಕಳಾದ ಇವರಿಬ್ರು ಅಲ್ಲಿಗೆ ಹೋಗಿ ಅಳ್ತಾರೆ. ನಾವು ಕಂಸನ್ನ ನಮ್ಮ ಕೃಷ್ಣ ಕೊಂದ್ಬಿಟ್ಟ, ನಮ್ಮ ಗಂಡನ ಕೊಂದ್ಬಿಟ್ಟ ಅಂತ ಹತ್ರ ಇಬ್ರು. ಆಗ ಜರಾಸಂಧ ಏನ್ ಮಾಡ್ದ, ಕೃಷ್ಣನನ್ನ ಕೊಲ್ಬೇಕು ಅಂತ ಒಂದು ದೊಡ್ಡ ಸೈನ್ಯ ತಗೊಂಡು ಬಂದ. ಮಥುರೆ ಮೇಲೆ ಆಕ್ರಮಣ ಮಾಡ್ದ. ಹಾಗೆ ಆಕ್ರಮಣ ಮಾಡಿದಾಗ ಕೃಷ್ಣ ಬಲರಾಮ ಇಬ್ರು ಅವನ ಮೇಲೆ ಯುದ್ಧ ಮಾಡಿದ್ರು. ಅವನು ಒಂದು 23 ಅಕ್ಷಾವಿಣಿ ಸೈನ್ಯ ತಗೊಂಡು ಬಂದಿದ್ದ. ಅಕ್ಷಾವಿಣಿ ಅಂದ್ರೆ ಅದೊಂದು ಮತ್ತೆ ಅಳತೆ, ಅಂದ್ರೆ ದೊಡ್ಡ ಸೈನ್ಯ ಅಂತ. ಎಷ್ಟೋ ಆನೆಗಳು, ಕುದುರೆಗಳು ಮತ್ತೆ ಪದಾತಿಗಳು ಅಂತೀವಿ, ಅಂದ್ರೆ ನೆಲದ ಮೇಲೆ ನಿಂತ್ಕೊಂಡು ಫೈಟ್ ಮಾಡೋರು, ಇವರೆಲ್ಲ ಇರ್ತಾರೆ ಅದರಲ್ಲಿ. ಆ ಥರದ್ದು 23 ಸೈನ್ಯಗಳು ಒಟ್ಟು, ಅಷ್ಟನ್ನು ತಗೊಂಡು ಬಂದ. ಮತ್ತೆ ಈ ಕೃಷ್ಣ ಬಲರಾಮರಿಗೆ ಅವಾಗ ದೇವತೆಗಳಿಂದ ರಥ ಆಯುಧಗಳು ಎಲ್ಲ ಬಂದವು. 2 ರಥಗಳು ಬಂದವು, ಅದರಲ್ಲಿ ಆಯುಧಗಳೆಲ್ಲ ಬಂದವು. ಅವುಗಳನ್ನ ಉಪಯೋಗಿಸ್ಕೊಂಡು ಇವರಿಬ್ರು ಎಲ್ಲ ಸೈನ್ಯನೂ ನಾಶ ಮಾಡಿಬಿಟ್ರು. ಜರಾಸಂಧನ ಸೈನ್ಯ ಎಲ್ಲ ನಾಶ ಮಾಡಿದ್ರು. ಕೊನೆಗೆ ಬಲರಾಮ ಜರಾಸಂಧನ ಕೊಲ್ಲಕ್ಕೆ ಹೊರಟಾಗ ಕೃಷ್ಣ ಬೇಡ ಅಂತ ಹೇಳಿ ಅವನನ್ನ ಕಳಿಸ್ದ. ಯಾಕೆ ಅಂತ ಕೇಳಿದಾಗ ಬಲರಾಮ, ಕೃಷ್ಣ ಹೇಳ್ದ ಮತ್ತೆ ಅವನೊಂದಷ್ಟು ಸೈನ್ಯ ತರ್ತಾನೆ, ಆ ದುಷ್ಟರನ್ನೆಲ್ಲ ಕೊಂದು ನಾವು ಆದಷ್ಟು ಈ ಭೂಭಾರ ಅಂತ ಹೇಳ್ತೀವಲ್ಲ, ಅಂದ್ರೆ ಭೂಮಿ ಭಾರ ಆಗಿದೆಯಲ್ಲ ಈ ದುಷ್ಟರಿಂದ, ಅದನ್ನ ಕಮ್ಮಿ ಮಾಡಬೇಕು. ಹಾಗಾಗಿ ಅವನನ್ನು ಬಿಟ್ಬಿಡೋಣ ಅಂತ ಕೃಷ್ಣ ಬಿಟ್ಟು ಕಳಿಸ್ಬಿಟ್ಟ. ಆಮೇಲೆ ಜರಾಸಂಧ ಈ ತರ ಮತ್ತೆ ಸೈನ್ಯಗಳನ್ನು ತಗೊಂಡು ಬರ್ತಾನೆ ಇದ್ದ. ಹಾಗಾಗಿ ಅವನು ಒಂದು 17 ಸರಿ ಆಕ್ರಮಣ ಮಾಡ್ದ ಮಥುರೆ ಮೇಲೆ. 17 ಸರಿನೂ ಕೃಷ್ಣ ಅವನನ್ನ ಸೋಲಿಸಿ ಕಳಿಸ್ದ, ಆದ್ರೆ ಕೊಲ್ಲಿಲ್ಲ. ಆಮೇಲೆ ಏನಾಯ್ತು, 18ನೇ ಸರಿ ಜರಾಸಂಧ ಇನ್ನೇನು ಬರ್ತಾನೆ ಅಂತ ವಿಷಯ ಗೊತ್ತಾಯ್ತು. ಅದೇ ಟೈಮ್ಗೆ ಕಾಲಯವನ ಅಂತ ಒಬ್ಬ ರಾಕ್ಷಸ ಕೂಡ ಕೃಷ್ಣನ ಮೇಲೆ ಆಕ್ರಮಣ ಮಾಡಕ್ಕೆ ಅವನ ಸೈನ್ಯನೂ ತಗೊಂಡು ಬಂದ. ಅವನು ಕೃಷ್ಣನ್ನ ನೋಡಿರ್ಲಿಲ್ಲ, ಆದ್ರೆ ಕೃಷ್ಣನ್ನ ದ್ವೇಷಿಸ್ತಾ ಇದ್ದ. ಕೃಷ್ಣನನ್ನ ಕೊಲ್ಲಬೇಕು ಅಂತ ಮೊದಲಿಂದ ಅವನು ಉಪಾಯ ಮಾಡ್ತಾ ಇದ್ದ. ಹಾಗಾಗಿ ನಾರದರನ್ನ ಕೇಳಿದ್ದ, ಈ ಕೃಷ್ಣ ಹೇಗಿರ್ತಾನೆ ಅಂತೆಲ್ಲ. ನಾರದರು ಅವನಿಗೆ ಕೃಷ್ಣನ ವರ್ಣನೆ ಮಾಡಿದ್ರು. ಅವನು ತುಂಬಾ ಸುಂದರನಾಗಿರ್ತಾನೆ, ಯಾವಾಗ್ಲೂ ನಗ್ನಗ್ತಾ ಇರ್ತಾನೆ, ಮತ್ತೆ ಕಿರೀಟದ ಮೇಲೆ ನವಿಲ್ಗರಿ ಇಟ್ಕೊಂಡಿರ್ತಾನೆ, ಪೀತಾಂಬರಧಾರಿ ಆಗಿರ್ತಾನೆ, ಅಂದ್ರೆ ಹಳದಿ ರೇಷ್ಮೆ ತರದ ಬಟ್ಟೆ ಉಟ್ಕೊಂಡಿರ್ತಾನೆ, ಈ ತರ ಎಲ್ಲ ಹೇಳಿದ್ದ. ಅವನು ಬರಕ್ ಹೊರಟ ಮಥುರೆಗೆ. ಅವಾಗ ಕೃಷ್ಣ ಏನ್ ಮಾಡ್ದ, ಇವ್ರಿಬ್ರು ಬಂದ್ಬಿಟ್ರೆ ಈಗ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಕೃಷ್ಣ ಏನ್ ಮಾಡ್ದ, ಸಮುದ್ರದ ಮಧ್ಯದಲ್ಲಿ ಒಂದು ಹೊಸ ನಗರನ ನಿರ್ಮಾಣ ಮಾಡಿಸ್ದ. ಯಾರ ಕೈಲಿ ಅಂದ್ರೆ ವಿಶ್ವಕರ್ಮನ ಕೈಲಿ. ಮೊನ್ನೆ ಹೇಳಿದ್ನಲ್ಲ, ವಿಶ್ವಕರ್ಮ ಅಂದ್ರೆ ದೇವತೆಗಳ ಶಿಲ್ಪಿ ಅಂತ. ಅವನ ಕೈಲಿ ಒಂದು ಹೊಸ ನಗರನ ನಿರ್ಮಾಣ ಮಾಡಿಸ್ದ. ಎಲ್ಲ ಜನರನ್ನ ಆ ಒಂದು ಹೊಸ ಸಿಟಿಗೆ ಕಳಿಸ್ಬಿಟ್ಟ. ಯಾವ ಸಿಟಿಗೆ? ದ್ವಾರಕಾ ಸಿಟಿ ಅಂತ. ಆ ನಗರಕ್ಕೆ ದ್ವಾರಕಾ ಅಂತ ಹೆಸರಿಟ್ಟು ಅಲ್ಲಿಗೆ ಕಳಿಸ್ಬಿಟ್ಟ. ಸೊ ಮಥುರನೆಲ್ಲ ಖಾಲಿ ಮಾಡಿಸ್ಬಿಟ್ಟ. ಅವಾಗ ಇವನು ಕಾಲಯವನ ಬಂದ. ಅವಾಗ ಕೃಷ್ಣ ಒಬ್ಬನೇ ಮಥುರೆಯ ಹೆಬ್ಬಾಗ್ಲಿಂದ ನಡ್ಕೊಂಡು ಬಂದ. ಕಾಲಯವನ ನೋಡ್ದ. ಅವನ ನಾರದ್ರು ಹೇಗೆ ಹೇಳಿದ್ರು ಹಾಗೇ ಇದ್ದ ಅವನು ಕೃಷ್ಣ. ಇವನೇ ಕೃಷ್ಣ ಅನ್ಕೊಂಡು ಅವನ್ನ ಫಾಲೋ ಮಾಡ್ಕೊಂಡು ಬಂದ. ಕೃಷ್ಣನ ಕೈಲಿ ಯಾವುದೋ ಆಯುಧ ಇರಲಿಲ್ಲ, ಅಂದ್ರೆ ವೆಪನ್ಸ್ ಇರಲಿಲ್ಲ. ಹಾಗಾಗಿ ಕಾಲಯವನ ಕೂಡ ಒಬ್ಬನೇ ಯಾವುದೋ ಆಯುಧ ಹಿಡ್ಕೊಳ್ದೆ ಹಾಗೆ ಅವನ್ನ ಫಾಲೋ ಮಾಡ್ದ. ಕೃಷ್ಣ ಓಡಕ್ ಶುರು ಮಾಡ್ದ, ಕಾಲಯವನನು ಓಡಕ್ ಶುರು ಮಾಡ್ದ ಅವನಿಂದ. ಇನ್ನೇನ್ ಕಾಲಯವನ ಕೃಷ್ಣನ ಹತ್ರ ಬಂದ ಅನ್ನೋಷ್ಟೊತ್ತಿಗೆ ಕೃಷ್ಣ ಅಷ್ಟು ದೂರ ಹೋಗ್ಬಿಡ್ತಾ ಇದ್ದ. ಇಲ್ಲ ಇದ್ನಲ್ಲ ಅಂದ್ರೆ ಅಲ್ಲಿ ಮುಂದೆ ಕೊಟ್ಟೋಗಿರ್ತಿದ್ದ ಕೃಷ್ಣ. ತಿರ್ಗಾ ಓಡ್ಕೊಂಡು ಬಂದ. ಹೀಗೆ ಕೃಷ್ಣ ಅವನ್ನ ಓಡಿಸ್ಕೊಂಡು ಹಿಂದೆ ಹಿಂಗೆ ದೂರ ಕರ್ಕೊಂಡು ಹೋಗ್ಬಿಟ್ಟು ಕೊನೆಗೆ ಒಂದು ದೊಡ್ಡ ಬೆಟ್ಟದ ಹತ್ರ ಒಂದು ಗುಹೆ ಇತ್ತು. ಆ ಗುಹೆ ಒಳಗೆ ಎಂಟರ್ ಆಗ್ಬಿಟ್ಟ ಕೃಷ್ಣ. ಗುಹೆ ಒಳಗೆ ಹೋಗಿ ಎಲ್ಲೋ ಒಂದು ಮೂಲೆನಲ್ಲಿ ಬಚ್ಚಿಟ್ಕೊಂಡ್ಬಿಟ್ಟ. ಇವನು ಕಾಲಯವನ ಒಳಗೆ ಬಂದ ಗುಹೆ ಒಳಗೆ. ಅಲ್ಲಿ ಒಬ್ಬ ಯಾರೋ ಒಂದು ದೊಡ್ಡ ಹೊದ್ಗೆ ಹೊದ್ಕೊಂಡು ಮುಸ್ಕು ಹಾಕೊಂಡು ಮಲಗಿದ್ದ. ಅವನೇ ಕೃಷ್ಣ ಅನ್ಕೊಂಡು ಕಾಲಯವನ ಜೋರಾಗಿ ಒದ್ದ. ಅವನ ಇಷ್ಟು ದೂರ ನಟಿಸ್ಕೊಂಡು ಬಂದು ಇಲ್ಲಿ ನೋಡಿದ್ರೆ ನೆಮ್ಮದಿಯಾಗಿ ಮಲಗಿದ್ಯಾ ಅಂದ್ಬಿಟ್ಟು ಕಾಲಲ್ಲಿ ಒದ್ಬಿಟ್ಟ ಅವನ. ಅವನು ಮುಸುಕ್ ತೆಗೆದು ಎಚ್ಚರಾಗಿ ಎದ್ದ. ಗಡ್ಡ ಎಲ್ಲ ಬಿಟ್ಕೊಂಡು ಎಷ್ಟೋ ವಯಸ್ಸಾಗೋಗಿತ್ತು ಅವನಿಗೆ. ಯಾರೋ ಅವನು ಎಚ್ಚರ ಆಯ್ತಲ್ಲ, ಅವನಿಗೆ ವಿಪರೀತ ಕೋಪ ಬಂದ್ಬಿಡ್ತು. ಜೋರಾಗಿ ಕಣ್ಣು ಬಿಟ್ಕೊಂಡು ನೋಡ್ದ. ಅಷ್ಟಕ್ಕೇನೆ ಕಾಲಯವನ ಸುಟ್ಟು ಬೂದಿ ಆಗ್ಬಿಟ್ಟ. ಅವನು ಸುಟ್ಟು ಬೂದಿ ಆದ್ಮೇಲೆ ಕೃಷ್ಣ ಹೊರಗೆ ಬಂದ. ಆಗ ಇವನು ಕೃಷ್ಣನ ನೋಡಿ ಆಶ್ಚರ್ಯಪಟ್ಟ. ಈ ಮುದುಕ ಯಾರು ಇವನು? ಈ ಮುದುಕ ಅಂದ್ರೆ ಇವನು ಹಿಂದೆ ಒಬ್ಬ ರಾಜ ಆಗಿದ್ದ, ಮುಚುಕುಂದ ಅಂತ.
ಇವನು ಬಹಳ ಪವರ್ಫುಲ್ ರಾಜ ಆಗಿದ್ದ, ಬಹಳ ಶಕ್ತಿವಂತ ರಾಜ ಆಗಿದ್ದ. ಆಗ ದೇವತೆಗಳೆಲ್ಲ ಇವನನ್ನ ಕರೆಸ್ಕೊಂಡಿದ್ರು ಸ್ವರ್ಗಕ್ಕೆ, ರಾಕ್ಷಸರ ಜೊತೆ ಯುದ್ಧ ಮಾಡಕ್ಕೆ, ಹೆಲ್ಪ್ ಮಾಡಕ್ಕೆ. ಆಗ ಇವನು ದೇವತೆಗಳ ಜೊತೆ ಸೇರ್ಕೊಂಡು ರಾಕ್ಷಸರನ್ನ ಸೋಲಿಸಿ ದೇವತೆಗಳಿಗೆ ಸಹಾಯ ಮಾಡಿದ್ದ. ಆಗ ದೇವತೆಗಳು ಇವನಿಗೆ ಒಂದು ವರ ಕೊಟ್ಟಿದ್ರು. ಅವನು ಏನು ವರ ತಗೊಳ್ತೀಯ ಅಂತ ಕೇಳಿದಾಗ ಅವ್ನು ನನ್ಗೇನು ಬೇಡ, ನಿದ್ದೆ ಮಾಡಿದ್ರೆ ಸಾಕಾಗಿದೆ, ತುಂಬಾ ಯುದ್ಧ ಮಾಡಿ ಮಾಡಿ ಸುಸ್ತಾಗ್ಬಿಟ್ಟಿದೆ ಅಂತ ಹೇಳಿದ ಅವನು, ಕಾಲೇಯನ ಸಾರಿ ಮುಚುಕುಂದ. ಆಗ ದೇವತೆಗಳು ಅವನಿಗೆ ಸರಿ ನಿದ್ದೆ ಮಾಡೋ ಆಯ್ತು, ಆದ್ರೆ ನೀನ್ ನಿದ್ದೆ ಮಾಡ್ತಿರುವಾಗ ಯಾರಾದ್ರೂ ಮಧ್ಯದಲ್ಲಿ ಎಬ್ಬಿಸ್ಬಿಟ್ರೆ ನೀನ್ ಕಣ್ಬಿಟ್ಟಿದ ತಕ್ಷಣ ಅವ್ರು ಸುಟ್ಟು ಬೂದಿ ಆಗ್ಬಿಡ್ತಾರೆ ಅಂತ ವರ ಕೊಟ್ಬಿಟ್ರು ದೇವತೆಗಳು. ಅದಕ್ಕೆ ಇವನು ಕಣ್ಬಿಟ್ಟಿದ ತಕ್ಷಣ ಈ ಕಾಲೇಯವನ ಸುಟ್ಟು ಬೂದಿ ಆಗ್ಬಿಟ್ಟ. ಆಮೇಲೆ ಕೃಷ್ಣ ಹೊರಗೆ ಬಂದಾಗ ಅವನನ್ನು ನೋಡಿ ಮುಚುಕುಂದನಿಗೆ ಆಶ್ಚರ್ಯ ಆಯ್ತು. ಯಾರಪ್ಪ ನೀನು ಅಂತೆಲ್ಲ ಕೇಳ್ದ. ಆಗ ಕೃಷ್ಣ ಹೇಳ್ದ, ನಾನು ಬೇರೆ ಯಾರೂ ಅಲ್ಲ, ಸಾಕ್ಷಾತ್ ಮಹಾವಿಷ್ಣು, ನಾನು ಭಗವಂತ. ಈ ಭೂಮಿ ಮೇಲೆ ಬೇಕಾದ್ರೆ ಎಷ್ಟು ಮರಳಿನ ಕಣ ಇದೆ ಅಂತ ಎಣಿಸ್ಬೋದು, ಆದ್ರೆ ನನ್ನ ಹೆಸರುಗಳನ್ನ ರೂಪಗಳನ್ನ ಎಣಿಸಕ್ಕಾಗಲ್ಲ, ಅಷ್ಟೊಂದು ಇವೆ ನನ್ನ ರೂಪಗಳು ಮತ್ತೆ ಹೆಸರುಗಳು. ಹಾಗಾಗಿ ಈ ಸರಿ ನಾನು ಕೃಷ್ಣಾವತಾರ ಎತ್ತಿದ್ದೀನಿ ಅಂತ ಹೇಳಿ ಮುಚುಕುಂದನಿಗೆ ಅವನು ಮುಕ್ತಿಯನ್ನು ಕೊಟ್ಟ. ಇದು ಒಂದು ಕಥೆ. ಇದಾದ್ಮೇಲೆ ಏನಾಯ್ತು, ಈ ಜರಾಸಂಧ ಬರ್ತಿದ್ನಲ್ಲ, ಮತ್ತೆ ಬಂದ ಅವನು ಜರಾಸಂಧ ಸೈನ್ಯ ಎಲ್ಲ ತಗೊಂಡು. ಆಗ ಮತ್ತೆ ಯಾರು ಮಥುರೆಯಲ್ಲಿ ಇರ್ಲಿಲ್ವಲ್ಲ, ಕೃಷ್ಣ ಬಲರಾಮ ಇಬ್ಬರೇ ಇದ್ದಿದ್ದೀಗ, ಎಲ್ಲ ಸಾಗಿಸ್ಬಿಟ್ಟಿದ್ರಲ್ಲ, ಜನರನ್ನೆಲ್ಲ ದ್ವಾರಕೆ ಕಳಿಸ್ಬಿಟ್ಟಿದ್ರು. ಹಾಗಾಗಿ ಕೃಷ್ಣ ಬಲರಾಮ ಇಬ್ರು ಓಡಕ್ ಶುರು ಮಾಡಿದ್ರು. ಜರಾಸಂಧ ಮತ್ತೆ ಅಟ್ಟಿಸ್ಕೊಂಡು ಹೋದ ಅವ್ರನ್ನ. ಓಡಿ 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 ಇವರು ಒಂದು ಬೆಟ್ಟಕ್ಕೆ ಬಂದ್ರು. ಆ ಬೆಟ್ಟದ ಹೆಸರು ಪ್ರವರ್ಷಣ ಅಂತ. ಅಲ್ಲಿ ಯಾವಾಗ್ಲೂ ಮಳೆ ಸುರಿತಾ ಇತ್ತು ಆ ಬೆಟ್ಟದ ಮೇಲೆ, ಅಂತ ಒಂದು ಬೆಟ್ಟಕ್ಕೆ ಬಂದ್ರು, ಪ್ರವರ್ಷಣ ಅನ್ನೋ ಬೆಟ್ಟಕ್ಕೆ ಬಂದ್ರು. ಅಲ್ಲಿಗೆ ಬಂದ ಜರಾಸಂಧ, ಅಲ್ಲಿ ಇಬ್ರು ಬಚ್ಚಿಟ್ಕೊಂಡ್ಬಿಟ್ರು. ತಿರ್ಗಾ ಎಲ್ಲೂ ಕಾಣಿಸ್ತಾ ಇಲ್ಲ ಜರಾಸಂಧ, ಬೆಟ್ಟನೆಲ್ಲ ಹುಡುಕ್ಸ್ತಾ ಎಲ್ಲೂ ಕಾಣಿಸ್ತಿಲ್ಲ. ಕೊನೆಗೆ ಆ ಬೆಟ್ಟಕ್ಕೆಲ್ಲ ಬೆಂಕಿ ಹಚ್ಚಿಸ್ಬಿಟ್ಟ ಜರಾಸಂಧ. ಅವಾಗ ಇವರಿಬ್ರು ಏನ್ ಮಾಡಿದ್ರು, ಕೃಷ್ಣ ಬಲರಾಮರು ಬೆಟ್ಟದ ಮೇಲಿಂದ ಜಂಪ್ ಮಾಡ್ಬಿಟ್ರು, ಎತ್ತರದ ಬೆಟ್ಟ, ಅಲ್ಲಿಂದ ಜಂಪ್ ಮಾಡ್ಬಿಟ್ರು ಕೆಳಕ್ಕೆ. ಅಲ್ಲಿ ಏನೂ ಆಗ್ಲಿಲ್ಲ ಅವ್ರಿಗೆ, ಆದ್ರೆ ಜರಾಸಂಧಂಗೆ ಕಾಣಿಸ್ತಿಲ್ಲ ಅವ್ರು ಜಂಪ್ ಮಾಡಿದ್ದು. ಅವನೇನ್ ತಿಳ್ಕೊಂಡ, ಈ ಬೆಂಕಿನಲ್ಲಿ ಇಬ್ರು ಸುಟ್ಟು ಸತ್ತೋದ್ರು ಅಂತ ತಿಳ್ಕೊಂಡು ವಾಪಸ್ ಹೊರಟದ. ಅಲ್ಲಿಗೆ ಜರಾಸಂಧನ ಒಂದು ದಾಳಿಗಳು ಮುಗೀತು. 18 ಸರಿ ದಾಳಿ ಮಾಡ್ದ. ಈ ಕೃಷ್ಣ ಉಪಾಯ ಮಾಡಿ ಈ ಕಡೆ ಕಾಲೇವನನ್ನ ಮುಚುಕುಂದನ್ ಮೂಲಕ ಕೊಲ್ಲಿಸ್ದ, ಅತ್ಲ ಕಡೆ ಜರಾಸಂಧನ್ಗೆ ಫೂಲ್ ಮಾಡ್ದ, ಬೆಟ್ಟದಿಂದ ಬಿದ್ದು ಆತರ ಬೆಂಕಿ ಹಚ್ಚಿಸ್ಕೊಂಡು ಫೂಲ್ ಮಾಡಿ ಅವನನ್ನು ಕಳಿಸ್ದ. ಜನರನ್ನೆಲ್ಲ ದ್ವಾರಕೆ ಕಳಿಸ್ಬಿಟ್ಟ. ಹೀಗೆ ಕೃಷ್ಣ ಯಾವುದೇ ಕಷ್ಟ ಪಡೆದೇನೆ ಪ್ಲಾನ್ಗಳನ್ನು ಮಾಡ್ಕೊಂಡು ಸೋಲಿಸ್ತಾ ಇದ್ದ ಎಲ್ಲಾರನ್ನು. ಇದಾದ್ಮೇಲೆ ಏನಾಯ್ತು, ಕೃಷ್ಣ ರುಕ್ಮಿಣಿ ಅನ್ನೋಳನ್ನ ಮದುವೆ ಆದ. ಈ ರುಕ್ಮಿಣಿ ಮಹಾಲಕ್ಷ್ಮಿ ಅವತಾರ. ಕೃಷ್ಣ ವಿಷ್ಣು ಅವತಾರ ಆದ್ರೆ ರುಕ್ಮಿಣಿ ಮಹಾಲಕ್ಷ್ಮಿ ಅವತಾರ. ಇವಳು ಭೀಷ್ಮಕ ಅನ್ನೋ ರಾಜನ ಮಗಳಾಗಿದ್ಲು. ಈ ಭೀಷ್ಮಕ ಅನ್ನೋ ರಾಜ ವಿದರ್ಭ ಅನ್ನೋ ದೇಶನ ಆಳ್ತಾ ಇದ್ದ. ಇವನ್ಗೆ ರುಕ್ಮಿಣಿ ಜೊತೆಗೆ 5 ಜನ ಗಂಡು ಮಕ್ಕಳು ಕೂಡ ಇದ್ರು. ಅವರಲ್ಲಿ ರುಕ್ಮಿ ಅನ್ನೋನು ದೊಡ್ಡವನು. ಅವನನ್ನು ಬಿಟ್ರೆ ರುಕ್ಮರಥ, ರುಕ್ಮ ಬಾಹು, ಈ ತರ ಎಲ್ಲ ಇದ್ರು 5 ಜನ. ಎಲ್ಲ ರುಕ್ಮ ಅಂತ ಶುರುವಾಗುತ್ತೆ. ಇವರೆಲ್ಲ ಅಣ್ಣಂದ್ರು ರುಕ್ಮಿಣಿಗೆ. ಈ ಭೀಷ್ಮಕನಿಗೆ ಮತ್ತೆ ಈ ಬೇರೆ ಅಣ್ಣಂದ್ರಿಗೆಲ್ಲ ರುಕ್ಮಿಣಿ ಕೃಷ್ಣನ್ನೇ ಮದುವೆ ಆಗ್ಲಿ ಅಂತ ಆಸೆ ಇತ್ತು. ರುಕ್ಮಿಣಿಗೆ ಮೊದಲಿಂದ ಕೃಷ್ಣನ ಮೇಲೆ ಪ್ರೀತಿ ಇತ್ತು. ಯಾಕೆ ಅಂದ್ರೆ ಅವಳು ಎಷ್ಟೋ ಕೃಷ್ಣನ ಸಾಹಸ ಕಥೆಗಳನ್ನೆಲ್ಲ ಕೇಳಿದ್ಲು. ಮೊದಲಿಂದ ಕೃಷ್ಣನ್ನೇ ಮದುವೆ ಆಗ್ಬೇಕು ಅಂತ ಆಸೆ ಪಟ್ಟಿದ್ಲು. ಆದ್ರೆ ಈ ರುಕ್ಮಿಗೆ ಮಾತ್ರ ಇಷ್ಟವಿರ್ಲಿಲ್ಲ ಅದು. ಈ ರುಕ್ಮಿಗೆ ಇವಳು ಶಿಶುಪಾಲನ್ ಮದುವೆ ಆಗ್ಬೇಕು ಅಂತ ಆಸೆ ಇತ್ತು. ಇವನು ರುಕ್ಮಿ, ಶಿಶುಪಾಲ, ಜರಾಸಂಧ ಇವ್ರ ಜೊತೆ ಎಲ್ಲ ಸೇರ್ಕೊಂಡು ಹಾಳಾಗ್ಬಿಟ್ಟಿದ್ದ. ಬ್ಯಾಡ್ ಫ್ರೆಂಡ್ಸ್ ಎಲ್ಲ, ಬ್ಯಾಡ್ ಫ್ರೆಂಡ್ಸ್ ಜೊತೆ ಸೇರ್ಕೊಂಡು ಸ್ಪಾಯಿಲ್ಡ್ ಚೈಲ್ಡ್ ತರ ಆಗಿದ್ದ ಇವನು ರುಕ್ಮಿ. ಹಾಗಾಗಿ ಎಲ್ರನ್ನೂ ವಿರೋಧಿಸ್ತಾ ಇದ್ದ ರುಕ್ಮಿ. ನಾನು ಹೇಳಿದ್ದೆ ಕರೆಕ್ಟು ಅಂತ ಗಲಾಟೆ ಮಾಡ್ತಿದ್ದ ಯಾವಾಗ್ಲೂ. ಅಪ್ಪ ಕೂಡ ಹೆದರ್ತಾ ಇದ್ದ ಈ ರುಕ್ಮಿಗೆ. ಸೊ ಹೀಗೆ ಇವನು ರುಕ್ಮಿ ಎಲ್ಲರ ಮೇಲೂ ಒಂಥರ ದಬ್ಬಾಳಿಕೆ ಮಾಡ್ಕೊಂಡು ಶಿಶುಪಾಲನ್ನೇ ಮದುವೆ ಆಗ್ಬೇಕು ಅಂತ ಹಠ ಹಿಡಿದಿದ್ದ. ಅದಕ್ಕೆ ತಕ್ಕ ಹಾಗೆ ಮದುವೆ ಎಲ್ಲ ಅರೇಂಜ್ ಮಾಡಿಸ್ಬಿಟ್ಟ ಇವನು ರುಕ್ಮಿ. ಅವಾಗ ರುಕ್ಮಿಣಿ ಏನ್ ಮಾಡಿದ್ಲು, ತಕ್ಷಣ ಕೃಷ್ಣನಿಗೆ ಒಂದು ಪತ್ರ ಬರೆದು, ಲೆಟರ್ ಬರೆದು ಒಬ್ಬ ಬ್ರಾಹ್ಮಣನ ಮೂಲಕ ಕಳಿಸ್ಕೊಟ್ಲು. ಏನು ಅಂದ್ರೆ, ಆದಷ್ಟು ಬೇಗ ಬಂದು ನನ್ನನ್ನ ಇಲ್ಲಿಂದ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಬಿಡು, ಇನ್ 2 ದಿನ ಟೈಮ್ ಇರೋದು ಅಂತ ರುಕ್ಮಿಣಿ ಲೆಟರ್ ಬರೆದು ಕಳಿಸಿದ್ಲು. ಕೃಷ್ಣ ಏನ್ ಮಾಡ್ದ, ಲೆಟರ್ ಸಿಕ್ಕಿದ ತಕ್ಷಣ ಇಮ್ಮಿಡಿಯೇಟ್ ಆಗಿ ರಥದಲ್ಲಿ ಬೇಗ 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 ಬಂದ. ಆ ರಥ ಓಡಿಸ್ತಾ ಇದ್ದಿದ್ದು ದಾರುಕ ಅಂತ, ಕೃಷ್ಣನ ಸಾರಥಿ ಹೆಸರು ದಾರುಕ ಅಂತ. ಅವನ ಜೊತೆ ಬೇಗ ಬೇಗ ಬಂದ. ಅವಾಗ ಬಲರಾಮ ಏನ್ ಮಾಡ್ದ, ಇವನು ಒಬ್ಬನೇ ಹೋಗ್ತಿದ್ದಾನ ಅಂತ ಬಲರಾಮ ಕೂಡ ಸೈನ್ಯ ತಗೊಂಡು ಅವನ ಹಿಂದೆ ಬಂದ. ಅಲ್ಲಿಗೆ ಒಂದು ದಿನ ಬ್ರಾಹ್ಮಣ ಬಂದು ಕೊಟ್ಟಿದ್ದು, ಇನ್ನೊಂದು ದಿನ ಹೊರಟಿದ್ದು. ಅಲ್ಲಿಗೆ ಒಂದು ರಾತ್ರಿ ಮುಗೀತು. ರಾತ್ರಿನ ಹೊರಟ್ಬಿಟ್ಟ ಕೃಷ್ಣ. ಯಾಕೆಂದ್ರೆ 2 ದಿನ ಅಂತ ಹೇಳಿದ್ಲಲ್ಲ, 3ನೇ ದಿನಕ್ಕೆ ಮದುವೆ ಇತ್ತು. ಅವತ್ತೇ ಮದುವೆ, ಅವತ್ತೇ ಕೃಷ್ಣ ಬಂದ್ಬಿಟ್ಟ. ಅಲ್ಲಿಗೆ ಇವಳು ಗೌರಿ ದೇವಸ್ಥಾನಕ್ಕೆ ಪೂಜೆ ಮಾಡಕ್ ಹೋಗ್ತಾ ಇದ್ಲು. ಅವಾಗ ಕೃಷ್ಣ ಬಂದವನೇ ಅವಳನ್ನ ಎತ್ಕೊಂಡು ರಥ ಹತ್ತಿಸ್ಕೊಂಡು ಹೊರಟೇ ಬಿಟ್ಟ. ರಾಜರು ಎಷ್ಟೋ ಜನ ಸೇರಿದ್ರು ಅಲ್ಲಿ. ಈ ರುಕ್ಮಿ ಏನ್ ಮಾಡಿದ್ದ, ಜರಾಸಂಧ, ಶಿಶುಪಾಲ ಎಲ್ಲರನ್ನೂ ಕರ್ಸ್ಕೊಂಡಿದ್ದ. ಅವ್ರ ಫ್ರೆಂಡ್ಸು ಎಲ್ಲ ಬಂದಿದ್ರು. ಎಲ್ಲರೂ ಬಂದಾಗ ಎಲ್ಲ ನೋಡಿದ್ರು, ಕಣ್ಬಿಡ್ತಾ ಇದ್ರು. ಕೃಷ್ಣ ರುಕ್ಮಿಣಿನ ಎತ್ಕೊಂಡು ಹೊರಟೇ ಬಿಟ್ಟ. ಅವಾಗ ಬಲರಾಮ ಸೈನ್ಯ ತಗೊಂಡು ಮುಂದೆ ಬಂದ. ಅವರೆಲ್ಲ ಯುದ್ಧ ಮಾಡಿದ್ರು. ಬಲರಾಮ ಎಲ್ಲರನ್ನೂ ಸೋಲಿಸ್ಬಿಟ್ಟ.
ಆಮೇಲೆ ಏನಾಯ್ತು, ರುಕ್ಮಿ ಎಲ್ಲರೂ ಸೋತ್ರು, ನಾನು ಮಾತ್ರ ಬಿಡಲ್ಲ, ಕೃಷ್ಣನ ಕೊಂದು ರುಕ್ಮಿಣಿನ ಕರ್ಕೊಂಡು ಬರ್ತೀನಿ ಅಂತ ಒಬ್ಬನೇ ಹೊರಟ. ಕೃಷ್ಣನ ಮೇಲೆ ಬಾಣಗಳ ಸುರಿಮಳೆ ಗೈದ, ಅಂದ್ರೆ ಬಾಣಗಳ ಸುರಿಸ್ದ, ಎಷ್ಟೋ ಬಾಣಗಳನ್ನ ಬಿಟ್ಟ. ಆದ್ರೆ ಕೃಷ್ಣ ಎಲ್ಲ ಬಾಣಗಳನ್ನು ತುಂಡರಿಸಿ ರುಕ್ಮಿನ ಸೋಲಿಸ್ಬಿಟ್ಟ. ಕೊನೆಗೆ ರುಕ್ಮಿನ ಹೆಡೆಮುರಿ ಕಟ್ಟಿ ಅವನನ್ನ ಕಟ್ಟಾಕ್ಬಿಟ್ಟ ಗಟ್ಟಿಯಾಗಿ. ಒಂದು ದೊಡ್ಡ ಕತ್ತಿ ತಗೊಂಡು ಅವನನ್ನು ಕೊಲ್ಲೋಣ ಅಂತಾನೆ ಹೊರಟ್ಬಿಟ್ಟ. ಅವಾಗ ರುಕ್ಮಿಣಿ ಕಾಲಿಗೆ ಬಿದ್ದು ಬೇಡ ಬೇಡ ಅಂದ್ರು. ಆಗ ಕೃಷ್ಣ ಏನ್ ಮಾಡ್ದ, ಅವನನ್ನ ಕೊಲ್ಲೋ ಬದಲು ಅವನು ಒಂಥರ ಅವಮಾನ ಮಾಡ್ಬಿಟ್ಟ. ಏನು ಅಂದ್ರೆ ಅವನ ಅರ್ಧ ಮೀಸೆ ಅರ್ಧ ತಲೆ ಕೂದಲನ್ನ ಬೋಳಿಸ್ಬಿಟ್ಟ. ಈ ರೀತಿ ಒಂಥರ ಅವಮಾನ ಮಾಡ್ಬಿಟ್ಟ. ಅಷ್ಟರೊಳಗೆ ಬಲರಾಮ ಓಡ್ ಬಂದ್ಬಿಟ್ಟು ನೋಡ್ದ, ಅಯ್ಯೋ ಇದೇನು ಹಿಂಗ್ ಮಾಡ್ಬಿಟ್ಟ ಕೃಷ್ಣ ಅಂದ್ಬಿಟ್ಟು ಅವನನ್ನ ತಕ್ಷಣ ಬಿಡಿಸಿ, ಕಟ್ಟಾಕಿದ್ನೆಲ್ಲ ಬಿಡಿಸ್ಬಿಟ್ಟು, ಅಯ್ಯೋ ಹಿಂಗೆಲ್ಲ ಮಾಡಬಾರ್ದು ಕೃಷ್ಣ, ಎಷ್ಟೇ ಆದ್ರೂ ಅವ್ನು ನಮ್ಮ ಬಂಧು ಅಲ್ವಾ, ಈ ಕೊಲ್ಲೋದಕ್ಕಿಂತ ಅವಮಾನ ಮಾಡಿದ್ರೆ ಕ್ಷತ್ರಿಯರಿಗೆ ತುಂಬಾ ಕಷ್ಟ ಆಗುತ್ತೆ, ಬಿಟ್ಬಿಡ ಅವನ್ನ ಅಂತ ಬಿಡಿಸ್ತ. ಆಮೇಲೆ ಎಲ್ಲ ವಾಪಸ್ ಅವರು ದ್ವಾರಕೆಗೆ ಹೊರಟೋದ್ರು, ಕೃಷ್ಣ ರುಕ್ಮಿಣಿ ಬಲರಾಮ ಎಲ್ಲ. ಈ ಕಡೆ ರುಕ್ಮಿ ಏನ್ ಮಾಡ್ದ, ಅವಮಾನ ಮಾಡಿಸ್ಕೊಂಡು ನಾನಿನ್ನು ವಾಪಸ್ಸು ಹೋಗಲ್ಲ ವಿದರ್ಭಕ್ಕೆ, ಇಲ್ಲೇ ಎಲ್ಲ ಒಂದು ಜಾಗ ಮಾಡ್ಕೊಂಡಿರ್ತೀನಿ, ನಾನು ಕೃಷ್ಣನ ಕೊಲ್ಲೋವರೆಗೂ ನಾನು ಹೋಗಲ್ಲ ಅಂತ ಪ್ರತಿಜ್ಞೆ ಮಾಡ್ಕೊಂಡವನು ಭೋಜಕಟ ಅಂತ ಒಂದು ಜಾಗ ಮಾಡ್ಕೊಂಡು ಅಲ್ಲಿ ಒಬ್ಬನೇ ಇದ್ಬಿಟ್ಟ. ಅಲ್ಲೇ ಒಂದು ಮನೆ ಮಾಡ್ಕೊಂಡು ಅಲ್ಲೇ ಇದ್ಬಿಟ್ಟ. ಸೊ ಇದು ಕೃಷ್ಣ ರುಕ್ಮಿಣಿನ ಮದುವೆ ಆದಂಥ ಕಥೆ. ಈಗ ನಾವು ಸ್ಯಮಂತಕ ಮಣಿ ಕಥೆಗೆ ಬರೋಣ, ಆಯ್ತಾ. ಅದು ಬಹಳ ಸ್ವಾರಸ್ಯವಾದ ಬಹಳ ಇಂಟ್ರೆಸ್ಟಿಂಗ್ ಕಥೆ. ಅದು ಏನು ಅಂದ್ರೆ, ಯಾದವರಲ್ಲಿ ಒಬ್ಬ ಸತ್ರಾಜಿತ ಅಂತ ಒಬ್ಬ ಪ್ರಮುಖ ವ್ಯಕ್ತಿ ಇದ್ದ. ಅವನು ಸೂರ್ಯನ ಭಕ್ತ ಆಗಿದ್ದ, ದಿನಾ ಸೂರ್ಯನ ಪೂಜೆ ಮಾಡ್ತಾ ಇದ್ದ. ಹಾಗಾಗಿ ಸೂರ್ಯ ಅವನಿಗೆ ಒಂದು ವಿಶೇಷವಾದ ಮಣಿ ಕೊಟ್ಟಿದ್ದ. ಆ ಮಣಿ ಹೆಸರೇ ಸ್ಯಮಂತಕ ಮಣಿ ಅಂತ. ಆ ಮಣಿ ಏನಪ್ಪಾ ಅಂದ್ರೆ, ದಿನಕ್ಕೆ 8 ಭಾರದಷ್ಟು ಚಿನ್ನ ಕೊಡ್ತಾ ಇತ್ತು. ಭಾರ ಅಂದ್ರೆ ಮತ್ತೆ ಒಂಥರ ಅಳತೆ, ಈ ಕೆಜಿ ಆ ತರ ಎಲ್ಲ ಹೇಳ್ತೀವಲ್ಲ, ಹಾಗೆ ಆಗಿನ ಕಾಲದಲ್ಲಿ 8 ಇಷ್ಟು ತೂಕದಷ್ಟು ಚಿನ್ನ ಕೊಡ್ತಾ ಇತ್ತು ದಿನಾನು. ಆಮೇಲೆ ಆ ಮಣಿ ಎಲ್ಲಿ ಇರುತ್ತೋ ಅಲ್ಲಿ ಈ ಕ್ಷಾಮ ಅಂತ ಹೇಳ್ತೀವಿ, ಅಂದ್ರೆ ಫ್ಯಾಮೈನ್, ಅಂದ್ರೆ ಮಳೆ ಬರದೆ ಯಾವಾಗ್ಲೂ ಭೂಮಿ ಒಣಗಿ ಬೆಳೆ ಎಲ್ಲ ಬೆಳೆಯೋಲ್ಲ ಅಂತ ಪರಿಸ್ಥಿತಿ, ಅದು ಆಗ್ತಿರ್ಲಿಲ್ಲ. ಆಮೇಲೆ ಯಾವ್ದಾದ್ರು ದೊಡ್ಡ ದೊಡ್ಡ ರೋಗಗಳು, ಮಹಾಮಾರಿ ಅಂತೆಲ್ಲ ಹೇಳ್ತೀವಲ್ಲ, ಅಂತಹ ರೋಗಗಳು ಯಾವುದು ಬರ್ತಿರ್ಲಿಲ್ಲ. ಆಮೇಲೆ ಯಾವತ್ತೂ ಯಾರಿಗೂ ಕಷ್ಟ ಆಗ್ತಿರ್ಲಿಲ್ಲ ಆ ಮಣಿ ಎಲ್ಲಿರುತ್ತೋ ಅಲ್ಲಿ. ಅಂಥ ವಿಶೇಷವಾದ ಮಣಿ ಅದು ಸ್ಯಮಂತಕ ಮಣಿ ಅಂತ. ಅದನ್ನ ಇವನು ಅವಾಗವಾಗ ಕತ್ತುಕಾಕೊಂಡು ತಿರುಗಾಡ್ತಿದ್ದ ಈ ಸತ್ರಾಜಿತ. ಒಂದ್ಸರಿ ಹೀಗೆ ಕತ್ತುಕಾಕೊಂಡು ದ್ವಾರಕೆ ಬೀದಿಲೆಲ್ಲ ತಿರುಗಾಡ್ತಿದ್ದ ರಥ ಹತ್ಕೊಂಡು. ಜನ ಎಲ್ಲ ಸೂರ್ಯನೇ ಬಂದ್ಬಿಟ್ಟ ಅಂತ ತಿಳ್ಕೊಂಡು ಕೃಷ್ಣನ ಹತ್ರ ಹೋಗಿ, ಕೃಷ್ಣ ನಿನ್ ನೋಡಕ್ಕೆ ಸೂರ್ಯ ಬರ್ತಾ ಇದ್ದಾರೆ ಅಂತ ಹೇಳಿದ್ರು. ಯಾಕೆಂದ್ರೆ ಆ ಮಣಿ ಅಷ್ಟು ಜೋರಾಗಿ ಹೊಳಿತಾ ಇತ್ತು. ಅದನ್ನ ಯಾರು ಹಾಕೊಳ್ತಾರೋ ಅವರು ಕೂಡ ಒಳ್ಳೆ ಕಾಂತಿಯಿಂದ ಕೂಡಿ ಜೋರಾಗಿ ಹೊಳಿತಾ ಇದ್ರು. ಅದನ್ನ ನೋಡಿ ಸೂರ್ಯನೇ ಬಂದ ಅಂತ ತಿಳ್ಕೊಂಡ್ಬಿಟ್ರು ಇವೆಲ್ಲ. ಆಗ ಕೃಷ್ಣ ಪಗಡೆ ಆಡ್ತಾ ಇದ್ದ. ಅವಾಗ ಕೃಷ್ಣ ಹೇಳ್ದ, ಅವನು ಸೂರ್ಯ ಅಲ್ಲ, ಸತ್ರಾಜಿತ, ಆ ಮಣಿ ಹಾಕೊಂಡಿದ್ದಾನೆ, ಅದಕ್ಕೆ ಹಂಗೆ ಕಾಣಿಸ್ತಿದ್ದಾನೆ ಅಂತ. ಅವನ ಹತ್ರ ಬಂದ್ಮೇಲೆ ಜನಕ್ಕೆಲ್ಲ ಗೊತ್ತಾಯ್ತು, ಓ ಸತ್ರಾಜಿತನ ಇವನು ಅಂತ. ಹೀಗೆ ಈ ಸತ್ರಾಜಿತ ಆ ಮಣಿಯಿಂದ ಬಹಳ ಫೇಮಸ್ ಆಗ್ಬಿಟ್ಟಿದ್ದ. ಹೀಗಿರ್ಬೇಕಾದ್ರೆ ಒಂದಿನ ಕೃಷ್ಣ ಅವನ ಹತ್ರ ಹೋಗಿ, ನೋಡು ಈ ಮಣಿ ರಾಜನ ಹತ್ರ ಇದ್ರೆ ಒಳ್ಳೇದು, ಯಾಕೆಂದ್ರೆ ಅದು 8 ತೂಕಗಳಷ್ಟು ಚಿನ್ನ ಕೊಡುತ್ತಲ್ಲ, ಅದರಿಂದ ತುಂಬಾ ಜನಕ್ಕೆ ಹೆಲ್ಪ್ ಆಗುತ್ತೆ, ಬಡವರಿಗೆಲ್ಲ ಸಹಾಯ ಆಗುತ್ತೆ, ಮತ್ತೊಂದೆಲ್ಲ ಆಗುತ್ತೆ. ಹಾಗಾಗಿ ನೀನು ಇದನ್ನ ನಮ್ಮ ಉಗ್ರಸೇನ ಮಹಾರಾಜರು ಕೊಟ್ರೆ ಒಳ್ಳೇದು ಅಂತ ಹೇಳ್ದ ಕೃಷ್ಣ. ಅವಾಗ ಸತ್ರಾಜಿತ ಏನ್ ತಪ್ಪು ತಿಳ್ಕೊಂಡ, ಕೃಷ್ಣನೇ ಆಸೆ ಪಡ್ತಿದ್ದಾನೆ ಅಂದ್ಬಿಟ್ಟು, ಇಲ್ಲ ನಾನು ಮಣಿನ ಕೊಡಲ್ಲ, ಸೂರ್ಯ ನನಗೆ ಕೊಟ್ಟಿದ್ದಾನೆ, ನನ್ನ ಹತ್ರ ಮಾತ್ರ ಇರ್ಬೇಕು ಅಂತ ಹೇಳ್ದ. ಸರಿ ಅಂದ್ಬಿಟ್ಟು ಕೃಷ್ಣ ಸುಮ್ಮನಾಗ್ಬಿಟ್ಟ. ಆಮೇಲೆ ಏನಾಯ್ತು, ಒಂದಿನ ಈ ಸತ್ರಾಜಿತನಿಗೆ ಪ್ರಸೇನ ಅಂತ ಒಬ್ಬ ತಮ್ಮ ಇದ್ದ. ಅವನು ಒಂದಿನ ಮಣಿನ ಕತ್ತಿನಲ್ಲಿ ಸರದಲ್ಲಿ ಹಾಕೊಂಡು ಬೇಟೆ ಆಡೋಕ್ಕೆ ಅಂತ ಕಾಡ್ಬೋದ. ಅವಾಗ ಏನಾಯ್ತು, ಕಾಡಲ್ಲಿ ಒಂದು ಸಿಂಹ ಅವನ ಮೇಲೆ ಬಿದ್ದು ಎಗರಿ ಅವನನ್ನ ಸಾಯಿಸ್ಬಿಡ್ತು. ಆ ಮಣಿನ ನೋಡಿ ಆ ಸಿಂಹಕ್ಕೆ ಆಕರ್ಷಣೆ ಆಗಿ ಆ ಮಣಿನ ಎತ್ಕೊಂಡು ಹೋಯ್ತು ಸಿಂಹ. ಆಮೇಲೆ ಏನಾಯ್ತು, ಅಲ್ಲಿ ಜಾಂಬುವಂತ ಅಂತ ಕರಡಿಗಳ ರಾಜ ಇದ್ದ. ಈ ಜಾಂಬುವಂತ ಅಂದ್ರೆ ರಾಮಾಯಣದಲ್ಲಿ ಬರ್ತಾನಲ್ಲ, ಅದೇ ಜಾಂಬುವಂತ. ಅವನು ಆ ಮಣಿನ ನೋಡಿ ಸಿಂಹವನ್ನ ಕೊಂದು ಮಣಿನ ಎತ್ಕೊಂಡು ಹೋಗಿ ತನ್ನ ಮಗು ಕೊಟ್ಟ ಆಟ ಆಡಕ್ಕೆ ಅಂತ. ಹೀಗೆ 1-2 ದಿನ ಆದ್ರೂ ಈ ಪ್ರಸೇನ ಬರ್ಲಿಲ್ಲ, ಯಾಕಂದ್ರೆ ಸತ್ತೋಗ್ಬಿಟ್ಟಿದ್ನಲ್ಲ, ಬರ್ಲಿಲ್ಲ. ಅದು ಎಲ್ರಿಗೂ ಯೋಚನೆ ಆಯ್ತು, ಎಲ್ಲೋದ ಈ ಪ್ರಸೇನ ಅಂತ. ಸತ್ರಾಜಿತ ಏನ್ ತಿಳ್ಕೊಂಡ್ಬಿಟ್ಟ ಅಂದ್ರೆ, ಅವತ್ ಕೃಷ್ಣ ಮಣಿನ ಕೇಳಿದ್ನಲ್ಲ, ಹಾಗಾಗಿ ಕೃಷ್ಣನೇ ಪ್ರಸೇನನ್ನ ಕೊಂದು ಮಣಿನ ಕದ್ದಿದ್ದಾನೆ ಅಂತ ತಪ್ಪು ತಿಳ್ಕೊಂಡು ಎಲ್ರಿಗೂ ಹೇಳಕ್ ಶುರು ಮಾಡ್ದ ಸತ್ರಾಜಿತ. ಅದು ಎಲ್ರು ಮಾತಾಡ್ಕೊಳಕ್ ಶುರು ಮಾಡಿದ್ರು. ಕೊನೆಗೆ ಕೃಷ್ಣನ್ ಕಿವಿಗೂ ಬಿತ್ತು ಅದು, ಒಬ್ಬರಿಂದ ಒಬ್ರಿಗೆ ಬಂದು ಕೃಷ್ಣನ್ಗೂ ಗೊತ್ತಾಯ್ತು, ಎಲ್ರು ನನ್ನ ಮೇಲೆ ಈ ತರ ಅಪವಾದ ಹಾಕಿದ್ದಾರೆ ಅಂತ. ತಕ್ಷಣ ಕೃಷ್ಣ ಏನ್ ಮಾಡ್ದ, ಈ ಅಪವಾದನ ದೂರ ಮಾಡಬೇಕು, ನಾನು ನಿರಪರಾಧಿ ಅಂತ ತೋರಿಸ್ಬೇಕು ಅಂದ್ಬಿಟ್ಟು ಕೆಲವು ಮುಖ್ಯವಾದ ವ್ಯಕ್ತಿಗಳನ್ನ ಕರ್ಕೊಂಡು ಕಾಡ್ಗೆ ಹೋದ. ಅದೇನ್ ಕಂಡಿಡಿಯೋಣ ನೋಡೋಣ ಅಂತ ಕಂಡಿಡಿಯಕ್ಕೆ ಕರ್ಕೊಂಡು ಹೋದ. ಅಲ್ಲಿ ಕಾಡಲ್ಲಿ ಹೋಗಿ ಪ್ರಸೇನನ್ನ ಹುಡುಕ್ತಾ ಹೋದಾಗ ನೋಡಿದ್ರು, ಪ್ರಸೇನನ್ನ ಹೆಣ ಬಿದ್ದಿತ್ತಲ್ಲಿ, ಅವ್ನು ಸತ್ತೋಗಿದ್ನಲ್ಲ, ಅದಕ್ಕೆ ಡೆಡ್ ಬಾಡಿ. ಆ ಡೆಡ್ ಬಾಡಿ ಹತ್ರ ಸಿಂಹದ ಹೆಜ್ಜೆ ಗುರುತುಗಳಿದ್ವು. ಆ ಸಿಂಹದ ಹೆಜ್ಜೆ ಗುರುತುಗಳನ್ನ ಫಾಲೋ ಮಾಡ್ಕೊಂಡು ಹೋದ್ರೆ
ಮುಂದಕ್ಕೆ ಸಿಂಹನೂ ಸತ್ತು ಬಿದ್ದಿತ್ತು. ಆಮೇಲೆ ನೋಡಿದ್ರೆ ಅಲ್ಲಿ ಕರಡಿ ಹೆಜ್ಜೆ ಗುರುತುಗಳಿದ್ವು. ಅದನ್ನು ಫಾಲೋ ಮಾಡ್ಕೊಂಡು ಹೋದಾಗ ಗುಹೆ ಸಿಕ್ತು ಒಂದು. ಅವಾಗ ಕೃಷ್ಣ ಪ್ರಮುಖ ವ್ಯಕ್ತಿಗಳಿಗೆಲ್ಲ ಹೇಳ್ದ, ನೀವೆಲ್ಲ ಇಲ್ಲೇ ಕೂತಿರಿ, ನಾನು ಒಳಗೋಗಿ ನೋಡ್ಕೊಂಡು ಬರ್ತೀನಿ ಅಂತ. ಒಳಗೆ ಹೋದ್ರೆ ಅಲ್ಲಿ ಒಂದು ಮಗು ತೊಟ್ಲಲ್ಲಿ ಮಲಗಿತ್ತು. ಆ ತೊಟ್ಲಿಗೆ ಈ ಮಣಿನ ಕಟ್ಟಿದ್ರು, ಆಟ ಆಡ್ಲಿ ಮಗು, ಅದು ನೋಡ್ಕೊಂಡು ಖುಷಿಯಾಗಿರ್ಲಿ ಅಂತ. ಕೃಷ್ಣ ಮಣಿನ ತಗೊಳ್ಳೋಣ ಅಂತ ಹೋದ ತೊಟ್ಲ ಹತ್ರ. ಆಗ ತಾಯಿ ಕರಡಿ ಜೋರಾಗಿ ಕಿರ್ಚ್ಕೊಂಡ್ಬಿಡ್ತು, ಯಾರೋ ಬಂದ್ಬಿಟ್ರಲ್ಲ ಇಲ್ಲಿಗೆ ಅಂತ. ಆಗ ಜಾಂಬುವಂತ ಒಳಗಡೆ ಇದ್ದ ಗುಹೆ ಒಳಗೆಲ್ಲ ಓಡ್ ಬಂದ. ಏನಾಯ್ತು ಅಂತ ನೋಡಿದ್ರೆ ಇವನು ಕೃಷ್ಣ ಮಣಿ ತಗೊಳಕ್ ಬರ್ತಾ ಇದ್ದ. ತಕ್ಷಣ ಜಾಂಬುವಂತ ಕೃಷ್ಣನ ಮೇಲೆ ಎಗರಿ ಅವನ ಜೊತೆ ಯುದ್ಧ ಮಾಡಕ್ ಶುರು ಮಾಡ್ದ. ಆಮೇಲೆ ಕೃಷ್ಣ ಮತ್ತೆ ಜಾಂಬವಂತ ಇಬ್ರು ಯುದ್ಧ ಮಾಡಿದ್ರು. ಮೊದಲು ಏನ್ ಮಾಡಿದ್ರು, ಗದೆ, ಕತ್ತಿ, ಬಿಲ್ಲು ಬಾಣದಲ್ಲಿ ಬಾಣ ಬಿಡೋದು, ಈ ತರ ಎಲ್ಲ ಆಯುಧಗಳನ್ನ ತಗೊಂಡು ಯುದ್ಧ ಮಾಡಿದ್ರು. ಆಮೇಲೆ ಏನಾಯ್ತು, ಅದು ಆಯುಧಗಳೆಲ್ಲ ಒಡೆದು ಎಲ್ಲ ಮುಗಿದೋಯ್ತು. ಆಗ ಅವ್ರು ಏನ್ ಮಾಡಿದ್ರು, ಅಲ್ಲಿದ್ದ ಬಂಡೆಗಳನ್ನೆಲ್ಲ ತಗೊಂಡು ಒಬ್ಬರ ಮೇಲೆ ಒಬ್ರು ಎಸ್ದು ಎಲ್ಲ ಯುದ್ಧ ಮಾಡಿದ್ರು. ಆಮೇಲೆ ಅಲ್ಲಿ ಕೆಲವು ಮರಗಳೆಲ್ಲ ಬೆಳೆದಿತ್ತು, ಆ ಮರಗಳನ್ನ ಕಿತ್ಕೊಂಡು ಯುದ್ಧ ಮಾಡಿದ್ರು. ಹೀಗೆ ಒಬ್ರಿಗೊಬ್ರು ಚೆನ್ನಾಗಿ ಕಚ್ಚಾಡಿದ್ರು. ಆಮೇಲೆ ಅದು ಎಲ್ಲ ಖಾಲಿ ಆದ್ಮೇಲೆ ಕುಸ್ತಿ ಆಡಕ್ ಶುರು ಮಾಡಿದ್ರು, ಅಂದ್ರೆ ಕೈಯಲ್ಲೇ ಗುದ್ದದು ಈ ತರ ಎಲ್ಲ. ಹೀಗೆ ಒಟ್ಟು 28 ದಿನ ಯುದ್ಧ ನಡೀತು. ಜಾಂಬವಂತನೂ ತುಂಬಾ ವೀರ, ಕೃಷ್ಣನೂ ತುಂಬಾ ವೀರ. ಹೀಗೆ 28 ದಿನ ಯುದ್ಧ ನಡೆದ್ಮೇಲೆ ಜಾಂಬವಂತನಿಗೆ ಮೂಳೆಗಳೆಲ್ಲ ವೀಕ್ ಆಗೋಯ್ತು, ಅಂದ್ರೆ ಜಾಯಿಂಟ್ಗಳೆಲ್ಲ ವೀಕ್ ಆಗಿ ಬಹಳ ಸುಸ್ತಾಗ್ಬಿಟ್ಟ ಜಾಂಬವಂತ. ಏನ್ ಮಾಡಿದ್ರು ಕೃಷ್ಣನ್ ಸೋಲ್ಸಕ್ ಆಗ್ಲಿಲ್ಲ ಜಾಂಬವಂತನಿಗೆ. ಆಗ ಜಾಂಬವಂತನ್ ಗೊತ್ತಾಯ್ತು, ಈ ಕೃಷ್ಣ ಬೇರೆ ಯಾರು ಅಲ್ಲ, ಸಾಕ್ಷಾತ್ ಮಹಾವಿಷ್ಣು, ಜೊತೆಗೆ ಹಿಂದೆ ಶ್ರೀರಾಮ ಆಗಿದ್ದು ಈ ಕೃಷ್ಣನೇ ಅಂದ್ಬಿಟ್ಟು ತಕ್ಷಣ ನಮಸ್ಕಾರ ಮಾಡಿ, ಪ್ರಭು ನೀ ಯಾರು ಅಂತ ಗೊತ್ತಾಯ್ತು ನಂಗೆ, ನೀನ್ ಸಾಕ್ಷಾತ್ ಶ್ರೀರಾಮ, ಈಗ ಶ್ರೀಕೃಷ್ಣನಾಗಿ ಅವತಾರ ಎತ್ತಿದ್ಯಾ, ನಂದು ತಪ್ಪಾಯ್ತು ಕ್ಷಮಿಸ್ಬಿಡು ಅಂತ ಕೇಳಿಕೊಂಡ ಜಾಂಬವಂತ. ಆಗ ಕೃಷ್ಣ ಪ್ರೀತಿಯಿಂದ ಅವನು ಒಂದ್ಸರಿ ಕೈಯಲ್ಲಿ ಮುಟ್ಟಿದ ತಕ್ಷಣ ಅವನ ಗಾಯಗಳೆಲ್ಲ ವಾಸಿಯಾಗಿ ಮೂಳೆಗಳೆಲ್ಲ ಸರಿ ಹೋದವು. ಆಗ ಜಾಂಬವಂತ ಏನ್ ಮಾಡ್ದ, ತಕ್ಷಣ ಮಣಿನ ಕೃಷ್ಣನ್ಗೆ ಕೊಟ್ಬಿಟ್ಟು, ಅವನ ಮಗಳು ಒಬ್ಳು ಜಾಂಬವತಿ ಅಂತ ಇದ್ಲು, ಅವಳನ್ನು ಕೂಡ ಕೃಷ್ಣನ್ಗೆ ಮದುವೆ ಮಾಡಿಕೊಟ್ಟ. ಆಮೇಲೆ ಕೃಷ್ಣ ಏನ್ ಮಾಡ್ದ, ಮಣಿ ಮತ್ತೆ ಜಾಂಬವಂತಿ ಅವಳನ್ನ ಕರ್ಕೊಂಡು ಬಂದ್ ನೋಡಿದ್ರೆ ಇಲ್ಲಿ ಹೊರಗಡೆ ಈ ನಾಗರಿಕರು ಇದ್ರಲ್ಲ, ಪ್ರಮುಖ ವ್ಯಕ್ತಿಗಳು ಅಂತ ಹೇಳಿದ್ನಲ್ಲ, ಅವರೆಲ್ಲ ಹೊರಟೋಗಿದ್ರು. ಯಾಕಂದ್ರೆ ಒಂದು 12 ದಿನ ನೋಡಿದ್ರು ಕೃಷ್ಣ ಬರ್ಲೇ ಇಲ್ವಲ್ಲ, ಆಚೆ ಏನೋ ಆಗೋಗಿದೆ ಅಂದ್ಬಿಟ್ಟು ವಾಪಸ್ ಹೋಗ್ಬಿಟ್ರು. ಎಷ್ಟು ದಿನ ಅಂತ ಅಲ್ಲೇ ಕೂತಿರ್ತಾರೆ, ಊಟ ನಿದ್ರೆ ಇಲ್ಲದೆ ಕೂತಿರ್ಬೇಕಲ್ಲ ಕಾಡಲ್ಲಿ, ಅದ್ಯಾವ್ದೋ ಗುಹೆ ಹತ್ರ. ವಾಪಸ್ ಹೋಗ್ಬಿಟ್ಟಿದ್ರು ಅವ್ರು ದ್ವಾರಕೆಗೆ. ಸೊ ಯಾರು ಇರ್ಲಿಲ್ಲ. ಸೊ ಕೃಷ್ಣ ಒಬ್ಬನೇ ಜಾಂಬವತಿನ ಕರ್ಕೊಂಡು ಮಣಿ ತಗೊಂಡು ಬಂದ ದ್ವಾರಕೆಗೆ. ಬಂದವನೇ ತೋರಿಸ್ದ ಎಲ್ಲಾರ್ಗು, ನೋಡಿ ಮಣಿ ಇಲ್ಲೇ ಇದೆ, ನಾನು ಅದನ್ನ ಕದ್ದಿಲ್ಲ, ಹಿಂಗಾಯ್ತು ಅಂತ ಕತೆ ಎಲ್ಲ ಹೇಳ್ದ. ಆಮೇಲೆ ಸತ್ರಾಜಿತನ್ಗೆ ಮಣಿನ ವಾಪಸ್ ಕೊಟ್ಟ. ಆಗ ಸತ್ರಾಜಿತನ್ಗೆ ತುಂಬಾ ನಾಚಿಕೆ ಆಯ್ತು, ಎಂಥ ತಪ್ಪು ಮಾಡ್ಬಿಟ್ಟೆ, ಕೃಷ್ಣನ ಮೇಲೆ ನಾನು ತಪ್ಪು ಹೊರಿಸ್ಬಿಟ್ನಲ್ಲ, ತುಂಬಾ ತಪ್ಪು ಮಾಡ್ಬಿಟ್ಟೆ, ಈ ತಪ್ಪನ್ನ ಹೇಗೆ ನಾನು ಇವಾಗ ತಿದ್ಕೊಳ್ಳೋದು, ಇದಕ್ಕೆ ಪ್ರಾಯಶ್ಚಿತ್ತ ಏನು ಅಂತ ಸತ್ರಾಜಿತ ಯೋಚನೆ ಮಾಡಿ ಒಂದು ಉಪಾಯ ಮಾಡ್ದ. ಕೃಷ್ಣನನ್ನ ಕರೆದು ಆ ಮಣಿನ ಅವನಿಗೆ ಕೊಟ್ಟು, ಅವನ ಮಗಳು ಸತ್ಯಭಾಮೆ ಅಂತ ಇದ್ಲು, ತುಂಬಾ ಸುಂದರವಾದ ಹುಡುಗಿಯವಳು, ಅವಳನ್ನು ಕೂಡ ಕೃಷ್ಣನ್ಗೆ ಮದುವೆ ಮಾಡಿಕೊಟ್ಟ. ಕೃಷ್ಣ ಏನ್ ಮಾಡ್ದ, ಸತ್ಯಭಾಮೆನ ಸ್ವೀಕರಿಸಿದ. ಆಯ್ತು, ಸತ್ಯಭಾಮೆ ನನ್ನ ಹೆಂಡತಿ ಆಗ್ತಾಳೆ, ಆದ್ರೆ ಈ ಮಣಿ ನಿನ್ನ ಹತ್ರನೇ ಇರ್ಲಪ್ಪ, ನನಗೆ ಬೇಡ ಇರು ಅಂತ ಆ ಮಣಿನ ಸತ್ರಾಜಿತನ್ಗೆ ಕೊಟ್ಬಿಟ್ಟ. ಇದಾದ್ಮೇಲೆ ಏನಾಯ್ತು, ಇವ್ರಿಗೆ ಒಂದು ಸುದ್ದಿ ಬಂತು, ಈ ಪಾಂಡವರೆಲ್ಲ ಅರಗಿನ ಮನೆಯಲ್ಲಿ ಸುಟ್ಟು ಸತ್ತೋಗ್ಬಿಟ್ರು ಅಂತ. ಅಂದ್ರೆ ಈ ಕೌರವರು, ದುರ್ಯೋಧನ ಅವರೆಲ್ಲ ಪಾಂಡವರನ್ನ ಒಂದು ಜಾಗಕ್ಕೆ ಕಳಿಸಿದ್ರು, ವಾರಣಾವತ ಅಂತ ಒಂದು ಹಬ್ಬ ನಡೀತಾ ಇದೆ, ಅಲ್ಲಿ ನೋಡ್ಕೊಂಡು ಬನ್ನಿ ಅಂತ ಧೃತರಾಷ್ಟ್ರನೇ ಕಳಿಸಿದ್ದ ರಾಜ. ಅಲ್ಲಿ ಇವ್ರೇನ್ ಮಾಡಿದ್ರು, ಒಂದು ಮನೆ ಕಟ್ಸಿದ್ರು. ಅದು ಅರಗಿಂದ ಮಾಡಿದ್ರು. ಅರಗು ಅಂದ್ರೆ ಲ್ಯಾಕ್ ಅಂತ, ಅದು ತಕ್ಷಣ ಸುಟ್ಟೋಗುವಂತ ಪದಾರ್ಥ, ಒಂಥರ ವ್ಯಾಕ್ಸ್ ತರ ಅರಗು ಅಂತ ಲ್ಯಾಕ್ ಅಂತ ಹೇಳ್ತೀವಿ. ಇಡೀ ಅರಮನೆನೇ ಅದ್ರಲ್ಲಿ ಮಾಡಿದ್ರು. ಆಮೇಲೆ ಈ ದುರ್ಯೋಧನ ಏನ್ ಮಾಡಿದ್ದ, ಅಲ್ಲಿ ಪುರೋಚನ ಅನ್ನೋನನ್ನ ನೇಮಿಸಿ ಪಾಂಡವರು ಮಲಗಿರುವಾಗ ಈ ಅರಮನೆಯನ್ನು ಸುಟ್ಟಾಕ್ಬಿಡು ಅಂತ ಹೇಳ್ಕೊಟ್ಟಿದ್ದ. ಆದ್ರೆ ಪಾಂಡವರಿಗೆ ಇದು ವಿದುರ ಅನ್ನೋ ಅವ್ರ ಚಿಕ್ಕಪ್ಪನ ಮೂಲಕ ಗೊತ್ತಾಗಿ ಅವರೇ ಅರಮನೆಯನ್ನು ಸುಟ್ಟಾಕ್ಬಿಟ್ಟು ಒಂದು ಸುರಂಗದ ಮೂಲಕ ಎಸ್ಕೇಪ್ ಆಗಿ ಕಾಡಿಗೆ ಹೋಗ್ಬಿಟ್ಟಿದ್ರು. ಆದ್ರೆ ಅಲ್ಲಿ ಅದೇ ಟೈಮಲ್ಲಿ ಒಂದು 5 ಜನ ಬೇಡ್ರು, ಅಂದ್ರೆ ಹಂಟರ್ಸ್ ಬಂದು ಮಲಗಿದ್ರು ಅರಮನೆಯಲ್ಲಿ. ಅವ್ರ ತಾಯಿ ಕೂಡ ಒಬ್ಳಿದ್ಲು. ಹಾಗಾಗಿ ಕರೆಕ್ಟಾಗಿ ಮ್ಯಾಚ್ ಆಗೋಯ್ತು. ಅವಳು ಕುಂತಿ ತರ ಮತ್ತೆ 5 ಜನ ಪಾಂಡವ್ರ ತರ ಮ್ಯಾಚ್ ಆಗಿ ಪಾಂಡವರೇ ಸತ್ತೋದ್ರು ಅಂತ ಎಲ್ಲರೂ ತಿಳ್ಕೊಂಡ್ಬಿಟ್ರು. ಹಾಗಾಗಿ ಎಲ್ಲರೂ ಅವಾಗ ಪಾಂಡವರಿಗೆ ಸತ್ತೋಗ್ಬಿಟ್ರಲ್ಲ ಅಂದ್ಬಿಟ್ಟು ತಿಥಿ ಮಾಡ್ಬೇಕು ಅಂತ ಕರೆಸಿದ್ರು ಎಲ್ಲರನ್ನು. ಹಾಗಾಗಿ ಕೃಷ್ಣ ಬಲರಾಮ ಅವರು ಕೂಡ ಹೋದ್ರು ಅಲ್ಲಿಗೆ, ಎಲ್ಲಿಗೆ, ಹಸ್ತಿನಾಪುರಕ್ಕೆ. ಆ ಟೈಮಲ್ಲಿ ಏನಾಯ್ತು ಅಂದ್ರೆ, ಈ ಸತ್ರಾಜಿತ ಈ ಸತ್ಯಭಾಮೆನ ಕೃಷ್ಣನಿಗೆ ಮದುವೆ ಮಾಡ್ಕೊಟ್ನಲ್ಲ, ಅದಕ್ಕೆ ಕೆಲವರಿಗೆ ಕೋಪ ಬಂದಿತ್ತು ಆ ಟೈಮಲ್ಲಿ. ಅದರಲ್ಲಿ ಮುಖ್ಯವಾಗಿ ಕೃತವರ್ಮ ಮತ್ತೆ ಅಕ್ರೂರ ಮತ್ತೆ ಶತಧನ್ವ ಅಂತ ಈ 3 ಜನಕ್ಕೆ ಕೋಪ ಬಂದಿತ್ತು. ಯಾಕೆ ಅಂದ್ರೆ ಕೃಷ್ಣ ಇವರಲ್ಲಿ ಒಬ್ರಿಗೆ ಯಾರಿಗಾರೋ ಸತ್ಯಭಾಮೆನ ಮದುವೆ ಮಾಡ್ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದ ಮೊದಲು. ಆಗ ಅಕ್ರೂರ ಮತ್ತೆ ಕೃತವರ್ಮ ಇಬ್ರು ಶತಧನ್ವನ್ಗೆ ಒಂದು ಹೇಳ್ಕೊಟ್ರು ಉಪಾಯ, ನೀ ಹೋಗಿ ಸತ್ರಾಜಿತನ ಕೊಂದು ಮಣಿನ ತಗೊಂಡ್ಬಿಡು ಅಂತ.
ಈ ಅಕ್ರೂರ ತುಂಬಾ ಒಳ್ಳೆಯವನು ಆಕ್ಚುಲಿ, ಆದ್ರೆ ಅವನಿಗೆ ಯಾಕೋ ಈ ತರ ದುರ್ಬುದ್ಧಿ ಬಂದ್ಬಿಡ್ತು. ಅದು ಒಂದೊಂದ್ಸರಿ ಹಂಗ ಆಗುತ್ತೆ. ಅದಕ್ಕೆ ಏನ್ ಹೇಳ್ತಾರೆ ಅಂದ್ರೆ ಕಾರಣ, ಈ ಅಕ್ರೂರನೇ ಹಿಂದೆ ಈ ಕೃಷ್ಣನನ್ನ ಮತ್ತೆ ಬಲರಾಮನ್ನ ವೃಂದಾವನದಿಂದ ಕರ್ಕೊಂಡ್ ಬಂದಿದ್ದು ಮಥುರೆಗೆ. ಆಗ ಗೋಪಿಕಾ ಸ್ತ್ರೀಯರೆಲ್ಲ ಅಕ್ರೂರನ್ಗೆ ಶಾಪ ಹಾಕಿದ್ರು, ನಮ್ಮ ಪ್ರೀತಿಯ ಕೃಷ್ಣನ ಕರ್ಕೊಂಡೋಗ್ಬಿಟ್ಟ ಇವನು, ಎಂತ ಕೆಟ್ಟವನು ಇವನು ಅಂತ ಬೈಕೊಂಡಿದ್ರು. ಅದಕ್ಕೆ ಅಕ್ರೂರನ್ಗೆ ಈ ತರ ದುರ್ಬುದ್ಧಿ ಬಂತು ಅಂತ ಹೇಳ್ತಾರೆ. ಒಟ್ನಲ್ಲಿ ಏನೋ ಇವರು ದುಷ್ಟರು ಸವಾಸ ಮಾಡ್ಕೊಂಡು ಅಕ್ರೂರಂಗೂ ಈ ತರ ಬುದ್ಧಿ ಬಂದ್ಬಿಡ್ತು. ಸರಿ, ಶತಧನ್ವಂಗೆ ಈ ರೀತಿ ಹೇಳಿದ್ರು ಇಬ್ರು. ಆಗ ಶತಧನ್ವ ಏನ್ ಮಾಡ್ಬಿಟ್ಟ, ರಾತ್ರಿ ಈ ಸತ್ರಾಜಿತ ಮಲಗಿರುವಾಗ ಒಳಗ್ ನುಗ್ಬಿಟ್ಟು ಆ ಸತ್ರಾಜಿತನ ಕೊಂದ್ಬಿಟ್ಟ. ಆವಾಗ ಈ ಸತ್ಯಭಾಮೆ ಅವರೆಲ್ಲ ಅಲ್ಲೇ ಇದ್ರು, ಯಾಕಂದ್ರೆ ಕೃಷ್ಣ ಬಲರಾಮ ಎಲ್ಲರೂ ಹಸ್ತಿನಾಪುರಕ್ಕೆ ಹೋಗಿದ್ರಲ್ಲ, ಸತ್ಯಭಾಮೆ ಅಪ್ಪನ ಮನೆಗೆ ಬಂದು ಇದ್ಲು ಅಲ್ಲಿ. ಅವಳು ನೋಡ್ತಾಳೆ ಅಪ್ಪನ್ನ ಇವನು ಕೊಂದಾಕ್ಬಿಟ್ಟಿದ್ದಾನೆ. ತಕ್ಷಣ ಸತ್ಯಭಾಮೆ ಓಡೋಗ್ಬಿಟ್ಟು ಹಸ್ತಿನಾಪುರಕ್ಕೆ ಕೃಷ್ಣನ್ಗೆ ಹೇಳಿದ್ಲು, ಈ ತರ ಅಪ್ಪನ್ನ ಕೊಂದ್ಬಿಟ್ರು ಅಂತ. ಅವಾಗ ಕೃಷ್ಣ ಏನ್ ಮಾಡ್ದ, ಬಲರಾಮನ ಜೊತೆ ತಕ್ಷಣ ವಾಪಸ್ ಬಂದ ದ್ವಾರಕೆಗೆ. ಬಂದವನೇ ಏನ್ ಮಾಡ್ದ, ಈ ಶತಧನ್ವ ಮತ್ತೆ ಇವ್ರದ್ದೆಲ್ಲ ಹುಡುಕಕ್ ಶುರು ಮಾಡ್ದ. ಶತಧನ್ವ ಏನ್ ಮಾಡ್ದ, ಅಕ್ರೂರ ಮತ್ತೆ ಕೃತವರ್ಮನ ಹೆಲ್ಪ್ ಕೇಳ್ದ. ಅವರಿಬ್ರು ಅಯ್ಯಪ್ಪ ನಾವು ನಿನ್ಗೆ ಸಹಾಯ ಮಾಡಕ್ಕಾಗಲ್ಲ, ಕೃಷ್ಣ ಮಹಾಶಕ್ತಿವಂತ ಅಂದ್ಬಿಟ್ಟು ಇಬ್ರು ಓಡೋಗೋಕ್ ಶುರು ಮಾಡಿದ್ರು. ಆಗ ಶತಧನ್ವ ಏನ್ ಮಾಡ್ದ, ಮಣಿನ ಅಕ್ರೂರನ್ ಕೈಲಿ ಕೊಟ್ಬಿಟ್ಟು ಅವನು ಎಸ್ಕೇಪ್ ಆಗ್ಬಿಟ್ಟ. ಒಂದ್ ಕುದುರೆ ಮೇಲೆ ಹತ್ಕೊಂಡು ಫಾಸ್ಟ್ ಆಗಿ ಓಡೋಗ್ಬಿಟ್ಟ. ಸರಿ, 3 ಜನನು 3 ದಿಕ್ಕುಗಳು ಹೊಟ್ಟೋದ್ರು, ಯಾರು ಇರ್ಲಿಲ್ಲ ಅಲ್ಲಿ. ಅವಾಗ ಕೃಷ್ಣ ಮತ್ತೆ ಬಲರಾಮ ಒಂದ್ ರಥ ಹತ್ಕೊಂಡು ಈ ಶತಧನ್ವ ಎಲ್ಲೋಗಿದ್ದಾನೆ ಅಂತ ಹುಡ್ಕೊಂಡು ಅಟ್ಟಿಸ್ಕೊಂಡು ಹೋದ್ರು. ಕೊನೆಗೆ ಸಿಕ್ಕಾಕೊಂಡ ಶತಧನ್ವ. ಆಗ ಕೃಷ್ಣ ಏನ್ ಮಾಡ್ದ, ಚಕ್ರ ಹಿಡ್ಕೊಂಡು ರಥದಿಂದ ಇಳಿದು ಅವನನ್ನು ಅಟ್ಟಿಸ್ಕೊಂಡು ಹೋದವನೇ ಚಕ್ರ ಬಿಟ್ಟು ಶತಧನ್ವನ ಕುತ್ತಿಗೆನ ಕತ್ತರಿಸ್ಬಿಟ್ಟ. ಆಮೇಲೆ ಬಂದು ಅವನ ಡ್ರೆಸ್ಸಲ್ಲೆಲ್ಲ ಹುಡುಕ್ತಾನೆ, ಅಲ್ಲಿ ಮಣಿ ಇರ್ಲಿಲ್ಲ. ಅಷ್ಟೊತ್ತಿಗೆ ಅವರು ಮಿಥಿಲಾ ಅನ್ನೋ ನಗರದ ಹತ್ರಕ್ಕೆ ಬಂದಿದ್ರು. ಮಿಥಿಲಾ ಅಂದ್ರೆ ಜನಕ ಮಹಾರಾಜ ಇದ್ನಲ್ಲ, ಆ ನಗರಕ್ಕೆ ಬಂದಿದ್ರು. ಆ ಮಿಥಿಲೆಯಲ್ಲಿ ಯಾರ್ಯಾರು ರಾಜರಾಗ್ತಾರೋ ಅವ್ರಿಗೆಲ್ಲ ಜನಕ ಅಂತಾನೆ ಹೆಸರು ಬರ್ತಾ ಇತ್ತು. ಹಾಗಾಗಿ ಅಲ್ಲೂ ಅವಾಗ್ಲೂ ಜನಕ ಅಂತಾನೆ ಒಬ್ಬ ರಾಜ ಇದ್ದ. ಅಲ್ಲಿಗೆ ಬಂದ್ಬಿಟ್ಟಿದ್ರು ಇವರಿಬ್ರು. ಬಂದು ಕೃಷ್ಣ ಏನ್ ಮಾಡ್ದ, ಈ ಶತಧನ್ವನ್ ಕೊಂದ ಮೇಲೆ ಬಲರಾಮನ ಹತ್ರ ಬಂದು ಹೇಳ್ದ, ಶತಧನ್ವನ್ನ ಕೊಂದೆ ಆದ್ರೆ ಮಣಿ ಸಿಕ್ಲೇ ಇಲ್ಲ ಅವನ ಹತ್ರ ಅಂತ. ಆಗ ಬಲರಾಮ ಏನ್ ಮಾಡ್ದ, ಸರಿ ನೀನು ಮಣಿ ಹುಡ್ಕೊಂಡು ಹೋಗು, ಮೋಸ್ಟ್ಲಿ ಅದು ದ್ವಾರಕೆಲೆ ಯಾರ ಹತ್ರನೋ ಇರುತ್ತೆ, ಅಕ್ರೂರನ ಹತ್ರನೋ ಯಾರ ಹತ್ರನೋ ಇರಬೇಕು. ನಾನು ಈ ಮಿಥಿಲೆನಲ್ಲಿ ರಾಜ ನನ್ನ ಫ್ರೆಂಡು ಜನಕ ರಾಜ, ಸೊ ಮಿಥಿಲೆಯಲ್ಲಿ ನಾನು ಸ್ವಲ್ಪ ದಿನ ಇದ್ಬಿಟ್ಟು ಆಮೇಲೆ ಬರ್ತೀನಿ ಅಂದ್ಬಿಟ್ಟು ಬಲರಾಮ ಮಿಥಿಲೆಗೆ ಕೊಟ್ಟ. ಆವಾಗ್ಲೇನೆ ಈ ದುರ್ಯೋಧನ ಮಿಥಿಲೆಗೆ ಬಂದು ಬಲರಾಮನಿಂದ ಗದಾಯುದ್ಧ ಕಲ್ತ್ಕೊಂಡ. ಕೃಷ್ಣ ಈಗ ವಾಪಸ್ ಬಂದ ದ್ವಾರಕೆಗೆ. ಅಷ್ಟರೊಳಗೆ ಈ ಅಕ್ರೂರ ಮತ್ತೆ ಕೃತವರ್ಮ ಇಬ್ರು ದ್ವಾರಕೆಯಿಂದ ಓಡೋಗ್ಬಿಟ್ಟಿದ್ರು, ಯಾಕೆಂದ್ರೆ ಹೆದರ್ಕೊಂಡು ಓಡೋಗಿದ್ರು. ಅವಾಗ ಏನಾಯ್ತು, ತಕ್ಷಣ ದ್ವಾರಕೆನಲ್ಲಿ ಏನೇನೋ ಪ್ರಾಬ್ಲಮ್ಸ್ ಆಗಕ್ಕೆ ಶುರುವಾಯಿತು. ಅಂದ್ರೆ ಮಳೆ ಸರಿಯಾಗಿ ಬರಲಿಲ್ಲ, ಮತ್ತೆ ಇನ್ನೊಂಥರ ಮತ್ತೊಂಥರ ಎಲ್ರಿಗೂ ಕಷ್ಟ ಆಯ್ತು, ಏನೇನೋ ರೋಗಗಳೆಲ್ಲ ಬರಕ್ ಶುರುವಾಗೋಯ್ತು ಜನಕ್ಕೆ. ಯಾತಕ್ಕೆ ಹೀಗಾಯ್ತು ಅಂದ್ರೆ ಅಕ್ರೂರ ಒಳ್ಳೆಯವನಾಗಿದ್ದ ಮುಖ್ಯವಾಗಿ, ಆದ್ರೆ ಅವನು ಈಗ ಹೆದರ್ಕೊಂಡು ಹೊಟ್ಟೋದ್ನಲ್ಲ, ಹಾಗಾಗಿ ಹೀಗೆಲ್ಲ ಆಯ್ತು. ಅವಾಗ ಕೃಷ್ಣ ಏನ್ ಮಾಡ್ದ, ಅಕ್ರೂರನ್ ಹುಡುಕಿಸಿ ತಕ್ಷಣ ಅವನನ್ನ ಕರೆಸಿ, ಅಕ್ರೂರ ನೋಡಪ್ಪ ಏನೋ ಹೆದರ್ಕೋಬೇಡ, ನಿಂದ ಅಷ್ಟು ದೊಡ್ಡ ತಪ್ಪಿಲ್ಲ ಅಂತ ಗೊತ್ತು ನನಗೆ, ಆ ಮಣಿ ಕೂಡ ನಿನ್ನ ಹತ್ರನ ಇದೆ ಅಂತ ನನಗೆ ಗೊತ್ತು, ಆ ಮಣಿ ನೀನೇ ಇಟ್ಕೋ. ಆಕ್ಚುಲಿ ಆ ಮಣಿ ನನಗೆ ಬರಬೇಕು, ಯಾಕೆಂದ್ರೆ ಇವಾಗ ಸತ್ರಾಜಿತ ಸತ್ತೋಗ್ಬಿಟ್ಟಿದ್ದಾನೆ, ಅವನಿಗೆ ಗಂಡು ಮಕ್ಳು ಯಾರೂ ಇಲ್ಲ, ಇರೋವಳೊಬ್ಳೆ ಸತ್ಯಭಾಮೆ ಮಗಳು. ಹಾಗಾಗಿ ಅವನ ಆಸ್ತಿ ಎಲ್ಲ ಸತ್ಯಭಾಮೆಗೆ ಬರಬೇಕು, ಪೂರ್ತಿ ಆಸ್ತಿ ಅವಳಿಗೆ ಬರಬೇಕು. ಅವಳಿಂದ ಪುನಃ ಅವಳ ಮಗನಿಗೆ ಬರಬೇಕು, ಅಂದ್ರೆ ನನ್ನ ಮಗನಿಗೆ ಬರಬೇಕು. ಹಾಗಾಗಿ ಮಣಿ ಕೂಡ ನನ್ನ ಮಗನಿಗೆ ಬರಬೇಕು. ಆದ್ರೂ ಪರವಾಗಿಲ್ಲ, ನೀನೇ ಇಟ್ಕೋ ಆ ಮಣಿನ, ಆದ್ರೆ ತೋರಿಸ್ಬಿಡು ಒಂದ್ಸರಿ ಅಷ್ಟೇ, ಯಾಕೆಂದ್ರೆ ಎಲ್ಲರೂ ನನ್ನನ್ನೇ ತಪ್ಪಿತಸ್ಥ ಅಂತ ಈಗಲೂ ತಿಳ್ಕೊಂಡಿದ್ದಾರೆ, ನನ್ನ ಆರೋಪ ಹೊರಟೋಗ್ಲಿ, ತೋರಿಸ್ಬಿಡತ್ನಾ ಅಂತ ಅಕ್ರೂರನ ಹತ್ರ ಇದ್ದಿದ್ದ ಮಣಿನ ತೋರಿಸ್ದ ಎಲ್ಲರಿಗೂ. ಅವಾಗ ಎಲ್ಲರೂ ನಂಬಿದ್ರು ಕೃಷ್ಣಂದೇನು ತಪ್ಪಿಲ್ಲ ಅಂತ. ಆಮೇಲೆ ಅಕ್ರೂರ ಮಣಿನ ತಾನೇ ಇಟ್ಕೊ. ಸೊ ಇಷ್ಟು ಕಥೆ ಅಲ್ಲಿಗೆ ಮುಗೀತು. ಇದು ಈ ಸ್ಯಮಂತಕ ಮಣಿ ಕಥೆ. ಮತ್ತೆ ಇನ್ ಕೆಲವು ಕಥೆಗಳಲ್ಲಿ ಏನ್ ಬರುತ್ತೆ ಅಂದ್ರೆ, ಯಾತಕ್ಕೆ ಈ ತರ ಕೃಷ್ಣನ್ಗೆ ಅವತ್ತು ಈ ತರ ಅಪರಾಧ ಬಂತು, ಆರೋಪ ಬಂತು ಅಂದ್ರೆ, ಅವತ್ತು ಕೃಷ್ಣ ಈ ಗಣೇಶ ಚತುರ್ಥಿ ದಿನ ಚಂದ್ರನನ್ನ ನೋಡಿದ್ದ ಅಂತ ಹೇಳ್ತಾರೆ. ಅಂದ್ರೆ ಹಾಲು ಕುಡಿಯುವಾಗ ಅದರಲ್ಲಿ ಚಂದ್ರನ ಪ್ರತಿಬಿಂಬ ನೋಡ್ಬಿಟ್ಟ ಅಂತ. ಈ ಗಣೇಶ ಚತುರ್ಥಿ ದಿನ ಚಂದ್ರನನ್ನ ನೋಡಬಾರದು ಅಂತ ಹೇಳ್ತಾರೆ, ನೋಡಿದ್ರೆ ತಪ್ಪು. ಯಾಕಂದ್ರೆ ಗಣೇಶ ಚಂದ್ರನ್ ಶಾಪ ಕೊಟ್ಟಿದ್ದ ಅವತ್ತು ಇಲಿ ಮೇಲೆ ಬರ್ತಾ ಇರುವ ಗಣೇಶ ಇಲಿ ಹಾವು ನೋಡಿ ಹೆದರ್ಕೊಂಡು ದಬ್ಬ ಅಂತ ಬಿದ್ದೋಯ್ತು ಇಲಿ. ಅವಾಗ ಓಡೋಗ್ಬಿಡ್ತು. ಈ ಗಣೇಶನ ಬೀಳಿಸಿ ಇಲಿ ಓಡೋಯ್ತು. ಗಣೇಶ ಕೆಳಗೆ ಬಿದ್ದ ತಕ್ಷಣ ಚಂದ್ರ ನಕ್ಬಿಟ್ಟ. ಅದಕ್ಕೆ ಗಣೇಶನ್ ಕೋಪ ಬಂದು ಚಂದ್ರನ್ಗೆ ಶಾಪ ಕೊಟ್ಟಿದ್ದ, ಇವತ್ತಿನ ದಿವಸ ಯಾರು ನಿನ್ನನ್ನ ನೋಡಬಾರ್ದು, ನೋಡಿದ್ರೆ ಕಳ್ತನದ ಅಪವಾದ ಬರುತ್ತೆ, ಅಂದ್ರೆ ನೀನೇ ಕಳ್ಳ ಅಂತ ಎಲ್ಲರೂ ಹೇಳ್ತಾರೆ ಅಂತ ಶಾಪ ಕೊಟ್ಟಿದ್ದ ಚಂದ್ರನ್ಗೆ. ಅದೇ ತರ ಕೃಷ್ಣ ಅವತ್ತು ಗೊತ್ತಿಲ್ಲದೇನೆ ಚಂದ್ರನನ್ನ ನೋಡ್ದ, ಹಾಗಾಗಿ ಅವನಿಗೆ ಕಳ್ತನದ ಅಪವಾದ ಬಂತು, ಕೃಷ್ಣನೇ ಕಳ್ಳ ಅಂತ ಅಪವಾದ ಬಂತು. ಅದಕ್ಕೆ ಈ ತರ ಎಲ್ಲ ಆಯ್ತು ಅಂತ ಒಂದು ಕಥೆ ಬರುತ್ತೆ. ಅದಕ್ಕೆ ಕೃಷ್ಣ ಏನ್ ಮಾಡ್ದ, ಆಮೇಲೆ ಗಣೇಶನನ್ನ ಪೂಜೆ ಮಾಡ್ದ ಅಂತ ಬರುತ್ತೆ.
ಇದು ಸ್ಕಾಂದ ಪುರಾಣದಲ್ಲಿ ಬರುತ್ತೆ. ಯಾಕಂದ್ರೆ ಅಲ್ಲಿ ವ್ರತಗಳ ಬಗ್ಗೆ ಎಲ್ಲ ಕಥೆ ಬರುತ್ತೆ, ಹಾಗಾಗಿ ಗಣೇಶನ ವ್ರತದ ಬಗ್ಗೆನೂ ಬರುತ್ತೆ. ಸೊ ಈ ಕಥೆ ಅಲ್ಲಿ ಬರುತ್ತೆ. ಮತ್ತೆ ಗಣೇಶನ ಹಬ್ಬದ ದಿವಸ ಸಾಯಂಕಾಲ ಈ ಕಥೆನ ಓದ್ತೀವಿ ಎಲ್ಲ. ಈ ಸೆಮಂತಕ ಮಣಿ ಕಥೆನ ಗಣೇಶನ ಹಬ್ಬದ ದಿವಸ ಸಾಯಂಕಾಲದ ಹೊತ್ತಲ್ಲಿ ಓದ್ತೀವಿ. ಮತ್ತೆ ಅಕಸ್ಮಾತ್ ಅವತ್ತು ಚಂದ್ರನ್ ನೋಡ್ಬಿಟ್ರೆ ಯಾರಾದ್ರೂ ರಾತ್ರಿ ಈ ಕಥೆ ಕೇಳಿದ್ರೆ ಆ ದೋಷ ಹೋಗುತ್ತೆ ಅಂತ ಹೇಳ್ತಾರೆ. ಚಂದ್ರನನ್ನ ನೋಡಿದಂಥ ದೋಷ ಹೋಗುತ್ತೆ ಅಂತ ಹೇಳ್ತಾರೆ. ಸೊ ಇದು ಸೆಮಂತಕ ಮಣಿಯ ಕಥೆ. ಅಲ್ಲಿಗೆ ಇವತ್ತು ಮುಗಿಸೋಣ ಕಥೆನ. ಕಥೆ ಮುಗಿಸೋಣ ಇವತ್ತು. ಇವತ್ತು ಇಲ್ಲಿ ಕರೆಂಟ್ ಇಲ್ಲ ಆಕ್ಚುಲಿ, ಹಾಗಾಗಿ ಕಾಣಿಸ್ತಾ ಇಲ್ಲ. ಮತ್ತೆ ನಿನ್ನೆ ಒಂದು ವಿಷಯ ಹೇಳಬೇಕು. ಏನು ಅಂದ್ರೆ ನಿನ್ನೆ ನಾನು ಮಾಹಿಷ್ಮತಿ ಗುಜರಾತಲ್ಲಿ ಬರುತ್ತೆ ಅಂತ ಹೇಳಿದ್ದೆ. ಆದ್ರೆ ಕಾರ್ತವೀರ್ಯಾರ್ಜುನ ಆಳ್ತಾ ಇದ್ದಿದ್ದ ಜಾಗ ಮಾಹಿಷ್ಮತಿ ಅಂತ, ಅದು ಆಕ್ಚುಲಿ ಮಧ್ಯಪ್ರದೇಶಲ್ಲಿ ಬರುತ್ತೆ. ಮಾಹಿಷ್ಮತಿ ಗುಜರಾತ್ ಅಲ್ಲ, ಮಧ್ಯಪ್ರದೇಶ. ನರ್ಮದಾ ನದಿ ದಂಡೆ ಮೇಲೆ. ನರ್ಮದಾ ನದಿ ಗುಜರಾತಲ್ಲೂ ಹರಿಯುತ್ತೆ, ಆದ್ರೆ ಮಾಹಿಷ್ಮತಿ ಬರುವಂಥದ್ದು ಮಧ್ಯಪ್ರದೇಶದಲ್ಲಿ. ಅದೊಂದು ಕರೆಕ್ಷನ್ ಮಾಡ್ಕೊಳ್ಳಿ. ಸರಿ, ಹಾಗಾದ್ರೆ ಇವತ್ತು ಕಥೆ ಮುಗಿಸೋಣ. ನಾಳೆ ಮತ್ತೊಂದು ಕೃಷ್ಣನ ಕಥೆ ನೋಡೋಣ. ಹಾ 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 ಹೌದಾ? ಎಲ್ಲಿ? ಓ ಹೌದಾ, ದ್ವಾರಕಾ ಅಲ್ಲೇ ಇರೋದು. ಅದಕ್ಕೆ ಓಹೋ, ಒಳ್ಳೇದಾಯ್ತು. ಹಾಗಾದ್ರೆ ನೋಡಿದ್ಯಾ? ಜಾಂಬುವಂತನ ಗುಹೆ ನೋಡಿದ್ಯಾ ಅಲ್ಲಿ? ಓ ಒಳ್ಳೇದಾಯ್ತು. ಓಕೆ ಓಕೆ ಓಕೆ, ಸರಿ ಹಾಗಾದ್ರೆ. ಪ್ರಶ್ನೆಗಳಿದೆಯಾ? ಓಕೆ, ಥ್ಯಾಂಕ್ ಯು ಸುಹಾಸ್. ಓಕೆ ಹಾಗಾದ್ರೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಅಂಡ್ ಗುಡ್ ನೈಟ್. ಓಕೆ, ಥ್ಯಾಂಕ್ ಯು.